ಇವನು ಇವತ್ತು ATM ಕೈ ಮುಗಿತಿದ್ದ. ಎಕ್ಸಾಮ್ ಇರೋದ್ರಿಂದ ಬೆಳಗ್ಗೆ 3 ಗಂಟೆಗೆ ಎದ್ದೋತ್ಕೊಂಡು ಕೂತ್ಕೊಂಡೆ. ಎಕ್ಸಾಮ್ ಮುಗಿಯೋಷ್ಟ್ರಲ್ಲಿ ನಾನು ಏನಾಗ್ತೀನಿ ನನಗೆ ಗೊತ್ತಿಲ್ಲ. ಗೈಸ್, ವೆಲ್ಕಮ್ ಟು ದ ಮೈ ಮಿನಿ ಲಾಗ್. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗ್ಬಿಟ್ಟು ಹೊರಟಿದ್ದೆ ನಾನು ಬಸ್ ಸ್ಟ್ಯಾಂಡ್ ಕಡೆಗೆ. ಬಸ್ ಸ್ಟ್ಯಾಂಡ್ಗೆ ಹೋಗಿದ ತಕ್ಷಣ ಬಸ್ ಬಂತು. ಹೆಂಗ ಖುಷಿಯಿಂದ ಹತ್ಕೊಂಡು ಹೋಗಿದ್ದೆ ನಾನು ಕಾಲೇಜ್ ಹತ್ರ. ಇವರೆಲ್ಲ ಹೆಂಗೆ ಇಷ್ಟೊಂದು ದುಂಬೆ ಆಗವ್ರು ಅಂತ್ಕೊಂಡು ನೋಡ್ತೀನಿ. ಇವ್ರೇನೋ ದಬ್ಬಾಕ ಥರ ಕಾಣಿಸ್ತಿತ್ತು. ಎಕ್ಸಾಮಲ್ಲಿ ನಾನು ದಬಾಕಿದ್ದೀನಿ ಅಂದ್ಕೊಂಡು ನಾನು ಹೋಗಿದ್ದೆ ಟಿಫನ್ ಮಾಡೋಕ್ಕೆ. ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ. ಟಿಫನ್ ಮಾಡಬೇಕಾದ್ರೆ ಈ ಬಿಲ್ಡಿಂಗ್ ನೋಡಿದೆ. ಈ ಬಿಲ್ಡಿಂಗ್ ಯಾರ್ದು ಅಂತ ಅನ್ಕೊಂತೀರಾ? ಒಂದು ಕಾಲದಲ್ಲಿ ಇದು ನಮ್ಮ ತಾತಂದು. ಎಲ್ಲ ಮುಗಿಸ್ಕೊಂಡು ನಾನು ವಾಪಸ್ ಆಗ್ಬೇಕಾದ್ರೆ ಬಸ್ಸಲ್ಲಿ ಅಣ್ಣ ನೋಡಿದೆ. ಅಣ್ಣ ಟ್ರೇಡಿಂಗ್ ಆಡ್ತಾನೆ ಬಸ್ಸಲ್ಲಿ ಕುತ್ಕೊಂಡು. ಹಂಗೆ ಕಟಿಂಗ್ ಮಾಡಿಸ್ಬೇಕಂತ ಕಟಿಂಗ್ ಶಾಪ್ ಒಳಗಡೆ ಹೋದೆ. ಕಟಿಂಗ್ ಮಾಡಿಸ್ಕೊಂಡು ವಾಪಸ್ ಆಗೋಣ ಅಂತ ವಾಪಸ್ ಹತ್ತಿದ್ದೆ ರೂಮ್ ಹತ್ರ. ಹಂಗೆ ನೈಟ್ ಸುದೀಪ ಕರೆದ. ಸುದೀಪ ಬಾ ಲೇಟೇ ಮಾತ್ರ ಹೋಗಿ ಬರೋಣ ಅಂತಂದ. ಇನ್ನು ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವನ್ ATM ಕೈ ಮುಗಿತಿರೋದ್ ನೋಡಿದ್ರೆ 1 ಕೋಟಿ ರೂಪಾಯಿ ಬಂದ್ಬಿಡ್ತಾ ಇದ್ದಾನ ಅನ್ಕೊಂಡೆ ನಾನು. ಸುದೀಪಂಗ್ ಬಂದಿದ್ದು 1 ಕೋಟಿ ರೂಪಾಯಿನ ಚೀಲದೊಳಗೆ ಹಾಕೊಂಡು ನಾ ಬಂದಿದ್ದೆ ರೂಮ್ ಹತ್ರ ಬಂದು ಮಲ್ಕೊಂಡು ಇವತ್ತಿನಿಂದಾಗಿ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಫಾಲೋ ಮಾಡ್ಕೊಳ್ಳಿ.